ಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಗಣೇಶ ಅವರು ಅದೇ ಬೋಲೋ ಭಾರತ್ ಕೊಡ್ಲಿಕ್ಕೆ ಬಂದಿರುವಂತ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸುತ್ತಾ ಅದೇ ಮತ್ತೋರ್ವ ಹಿರಿಯ ರಾಜಕಾರಣಿ ಮನಗಂಡಂತ ಕೃಷ್ಣಪ್ಪನವರು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಮಹಾಮಠವನ್ನ ಪ್ರಾರಂಭ ಮಾಡಿದ್ರು. ಅದರ 14ನೇ ವರ್ಷ ಗೋಲೆ ಬಸವ ಜೊತೆಯಲ್ಲಿ ನಿನ್ನೆ ಹಾವಾಡಿಗ ಗೊಲ್ಲ ಹಂದಿಗೊಲ್ಲ ಅಂತೇಳಿ ಸರಿಸುಮಾರು 20 ಮಹಾರಾಜರ ಕಾಲದಲ್ಲಿ ಪ್ರಾರಂಭವಾಗಿತ್ತು. ಆದರೆ ಅದು ರಿಜಿಸ್ಟರ್ ಆಗಿರಲಿಲ್ಲ. ಕರ್ನಾಟಕ ರಾಜ್ಯ ಚಿಕ್ಕೋಡಿಯಲ್ಲಿ ನಡೆಯಿತು, ಬೆಳಗಾಂ ಭಾಗದ ಚಿಕ್ಕೋಡಿಯಲ್ಲಿ ನಡೆಯಿತು ಅಂತ ಐತಿಹಾಸಿಕ ಪುಟಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಇರಬೇಕಾಗುತ್ತೆ, ಸಿದ್ದರಾಮಯ್ಯ ಜೊತೆಯಲ್ಲಿ ಇರಬೇಕಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿಂದುಳಿದ ವರ್ಗಗಳ ನಾಯಕರು ಆದಂಥ ಸನ್ಮಾನ್ಯರು ಆದಂಥ ಸಿದ್ದರಾಮಯ್ಯ ಸಾಹೇಬ್ ಈ ಎಲ್ಲದರಲ್ಲಿ ಸಮಾಜ ಮುಖ್ಯವಾಹಿನಿಗೆ ಬರಲಿಕ್ಕೆ ಏನಾದರೂ ಕಾರಣಭೂತಿದ್ರೆ ಅದು ಡಾಕ್ಟರ್ ಬಾಬುಗಳು ಅಂದ್ರೆ ಸಮಾಜ ಪ್ರಾರಂಭ ಮಾಡಲ್ಲ ಅಂತ ಹೇಳಿ ಒಂದು ಸಂದೇಶ ಕೊಟ್ಟು, ಯಾರು ಪ್ರಾರಂಭ ಮಾಡ್ತಾರೋ ಮೊದಲು 1 ಲಕ್ಷ ರೂಪಾಯಿ ನನ್ನ ಮನೆಯದು ಅಂತ ಹೇಳ್ಬಿಟ್ಟು. ಈ ಗೌರವ ಸಮರ್ಪಣೆ ಶ್ರೀಕೃಷ್ಣ ಯಾದವ ಮಹಾಸಂಸ್ಥಾನದ ಮಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ 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 ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಯವರಿಗೆ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆಯನ್ನ ಈ ಒಂದು ಯಾದವ ಸಂಪದ ಸ್ಮರಣ ಸಂಚಿಕೆಯನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಈ ಸಮಾಜವನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ನೀವೇಗಿದ್ದೀರ ನೋಡ್ಲಿ ಅಂತೇಳಿ ಈ ಕಾರ್ಯಕ್ರಮನ ಇಲ್ಲಿ ನಿಂಪಾದಲ್ಲಿ ಹಾಕೋದಿಲ್ಲ. ಗೋಪಾಲ ಸಮಾಜಕ್ಕೆ, ಮಣಿಯಾಣಿ ಸಮಾಜಕ್ಕೆ, ಕೋನಾರ್ ಸಮಾಜಕ್ಕೆ, ಎಲ್ಲ ಮಹನೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಆಡಳಿತ ಸಂಘದ ವತಿಯಿಂದ ಅವರನ್ನ ಪುರಸ್ಕರಿಸಲಾಗಿದೆ. ಅವರೆಲ್ಲರೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥವರು. ಅವರನ್ನ ಸನ್ಮಾನ ಮಾಡಿದ ನಮಗೆಲ್ಲರಿಗೂ ಕೂಡ ಈ ದಿನ ಹೆಮ್ಮೆ ಇದೆ. ಕರ್ನಾಟಕ ವಿಧಾನಸಭಾ ಹೋಗಿ ಕಟ್ಟಬೇಕು. ವೀರಕೇಸರಿ ಅಮರೂರು ಬಾಬು ಅವರಿಗೆ ವೀರಕೇಸರಿ ಅಮರೂರು ಮುಖ್ಯಮಂತ್ರಿಗಳು ಬಂದಾಗ ನಾಡಗೀತೆ ರೆಡಿ ಆಗಬೇಕು, ಸ್ಪಷ್ಟವಾಗಿ ಬರಲಿ. ನಾಡಗೀತೆ ಆಡುವಂಥ ಸಂದರ್ಭದಲ್ಲಿ ಸಮಸ್ತ ಬಾಂಧವರು ಎದ್ದು ನಿಂತ್ಕೊಳ್ಬೇಕು. ಅದೇ ಪ್ರಾರ್ಥನೆ ಇದೆ. ಯಾಕಂದ್ರೆ ಕೃಷ್ಣನ್ ನಾಡಿದ್ದೇನೆ 1924ರಿಂದ 2020 ಶತಮಾನೋತ್ಸವ ಕಾರ್ಯಕ್ರಮದ ಸ್ಮರಣ ಸಂಚಿಕೆ ಯಾದವ ಸಂಪದ ಯಾದವ ವೇದಿಕೆ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿದೆ. ಅದೇ ರೀತಿಯಲ್ಲಿ ಸಮುದಾಯದ ಸತತ ಪಟ್ಟಾಭಿಷೇಕ ವಹಿಸಿಕೊಂಡು ಸಮುದಾಯದ ಜವಾಬ್ದಾರಿ ವಹಿಸಿಕೊಂಡಿದ್ರೆ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ಎಲ್ಲ ಬೇಟೆಗೆ ಗೌರವ ಆಗುತ್ತಿಲ್ಲ. ಕೈಯಲ್ಲಿ ಜೋರಾಗಿ ಜೋರಾಗಿ
ಶ್ರೀ 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 ಯಾದವಾನಂದ ಮಹಾಸ್ವಾಮೀಜಿಗಳವರಿಗೆ 16ನೇ ಗೌರವ ಸಮರ್ಪಣೆ ಹಾಗೂ ಪಟ್ಟಾಭಿಷೇಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಂದ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಂದ ಈ ಒಂದು ಪಟ್ಟಾಭಿಷೇಕ 16ನೇ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ವೇದಿಕೆಯಲ್ಲಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಸ್ವಾಮೀಜಿಗಳವರಿಗೆ ಈ ಒಂದು ಗೌರವ ಸಮರ್ಪಣೆಯನ್ನ ಪ್ರವರ್ಗ 1ರ ಅಡಿಯಲ್ಲಿ ಕಾಂಟ್ರಾಕ್ಟರ್ಗಳು ಸಹಿತ ತಾವು 1 ಕೋಟಿ ಟೆಂಡರ್ ಅನ್ನು ನೀಡಲು ಆದೇಶವನ್ನು ಹೊರಡಿಸಿದ್ದು ಶೀಘ್ರದಲ್ಲೇ ನಡೆಯಲಿದ್ದು ಬೆಂಗಳೂರಿನ ವಾಸ್ತುಗಳಲ್ಲಿ ಹಿಂದುಳಿದ ವರ್ಗ ಪ್ರವರ್ಗ 1 ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಶ್ರೀನಿವಾಸರವರಿಗೆ ಈಗ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾಜಿ ಶಾಸಕರಾದ ಶ್ರೀಮತಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ